ಕ್ಲಾಸಲ್ಲಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರ ಲೇಖನ ಪರಿಚಯವನ್ನು ತಿಳ್ಕೊಂಡಿದ್ದೀವಿ. ಒಂದೆರಡು ಕ್ವಶನ್ ಕೇಳ್ತೀನಿ ನಾನು, ಹೇಳ್ತೀರಾ ನೋಡೋಣ? ಎಲ್ಲರೂ ಸಿದ್ಧರಾಗಿದ್ದೀರಾ ಉತ್ತರ ಹೇಳಲಿಕ್ಕೆ? ಈಗ ಗೋರೂರು ರಾಮಸ್ವಾಮಿ ಅಯ್ಯಂಗಾರರು ಎಷ್ಟರಲ್ಲಿ ಜನಿಸಿದರು? ಗೋರೂರು ರಾಮಸ್ವಾಮಿ ಅಯ್ಯಂಗಾರರು ಎಷ್ಟರಲ್ಲಿ ಜನಿಸಿದರು? ಉತ್ತರ ಗೊತ್ತಲ್ಲ? ಹೇಳ್ತಾ ಇದ್ದೀರಾ? ಕ್ರಿಸ್ತಶಕ 1904ರಲ್ಲಿ ಹಾಸನ ಜಿಲ್ಲೆಯ ಗೋರೂರಿನಲ್ಲಿ ಜನಿಸಿದರು. ನೆಕ್ಸ್ಟ್, ಗೋರೂರು ರಾಮಸ್ವಾಮಿ ಅಯ್ಯಂಗಾರರು ಬರೆದಿರುವಂತಹ ಕೃತಿಗಳು ಯಾವುವು? ಗೊತ್ತಲ್ಲ? ನೆನ್ಪು ಮಾಡ್ಕೊಂತ ಇದ್ದೀರಾ? ಹೇಳೋಣ ಒಂದ್ಸರಿ ಉತ್ತರನ. ಗರುಡಗಂಬದ ದಾಸಯ್ಯ, ಮೆರವಣಿಗೆ, ಹೇಮಾವತಿ ತೀರದಲ್ಲಿ, ಪುನರ್ಜನ್ಮ, ನಮ್ಮ ಊರಿನ ರಸಿಕರು. ಹಾಗೆ ಅವರು ಬರೆದಂತ ಪ್ರವಾಸ ಕಥನ ಯಾವುದು ಹೇಳೋಣ? ಅಮೆರಿಕದಲ್ಲಿ ಗೋರೂರು. ಇಲ್ಲಿ ನೆಕ್ಸ್ಟ್, ನಮ್ಮ ಮೌಲ್ವಿ ಹಿಡಿದಿದ್ದ ಕನ್ನಡದ ಪುಸ್ತಕ ಯಾವುದು? ಉತ್ತರ ಗೊತ್ತಾ? ಸರಿ ಮಕ್ಕಳ, ನಾವು ಓದ್ ಕ್ಲಾಸಲ್ಲಿ ನೋಡೋಣ. ಇದು ಲೇಖಕರ ಪರಿಚಯವನ್ನು ತಿಳ್ಕೊಂಡ್ವಿ. ಅದಾದ ನಂತರ ಗೋರೂರು ರಾಮಸ್ವಾಮಿ ಅಯ್ಯಂಗಾರರ ಗೋರೂರು ರಾಮಸ್ವಾಮಿ ಅಯ್ಯಂಗಾರರು ರೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಒಬ್ಬ ಮುಸಲ್ಮಾನ ವ್ಯಕ್ತಿಯನ್ನು ಅವರು ನೋಡ್ತಾರೆ. ನೋಡ್ಬಿಟ್ಟು ಅವ್ರ ವೇಷಭೂಷಣವನ್ನ ನೋಡ್ಬಿಟ್ಟು ಕುತೂಹಲ ಉಂಟಾಯ್ತು. ಅವರ ವೇಷಭೂಷಣವನ್ನು ನೋಡಿ ತುಂಬಾ ಆಸಕ್ತಿ, ಏನೋ ಆ ವ್ಯಕ್ತಿಯನ್ನ ಮಾತಾಡಿಸ್ಬೇಕು ಅನ್ನುವಂತಹ ಕುತೂಹಲ ಅವರಲ್ಲಿ ಉಂಟಾಯ್ತು. ವೇಷಭೂಷಣ ಹೇಗಿತ್ತು ಅನ್ನೋದು ತಿಳ್ಕೊಂಡ್ವಿ. ಅದಾದ ನಂತರ ಅವ್ರ ಕೈಯಲ್ಲಿ ಒಂದು ಪುಸ್ತಕ ಇತ್ತು. ಅದು ಯಾವುದನ್ನ ಕುತೂಹಲದಿಂದ ನೋಡುವಂತಹ ಒಂದು ಇತ್ತು. ಅದಾದ ನಂತರ ಲೇಖಕರು ಬಾಲ್ಯದ ಜೀವನದಲ್ಲಿ ಆದಂತಹ ಒಂದು ಅನುಭವವನ್ನು ಹೇಳ್ತಾರೆ. ಕೃಷ್ಣನ ಪಾತ್ರಧಾರಿ ಬಗ್ಗೆ ಹೇಳುವಂತದ್ದು ನಾವು ನೋಡಿದ್ವಿ ನಾವು ಕ್ಲಾಸಲ್ಲಿ. ಹೀಗೆ ಇದಾದ ತಕ್ಷಣ ಇದೆಲ್ಲ ಆದ್ಮೇಲೆ ಲೇಖಕರಿಗೆ ಇನ್ನೂ ತುಂಬಾ ಕುತೂಹಲ ಬರುತ್ತೆ. ಅವ್ರ ಕೈಲಿರೋ ಪುಸ್ತಕ ಯಾವುದು ಅದೆಲ್ಲ ತಿಳ್ಕೊಂಡಾದ್ಮೇಲೆ ಯಾವ್ದು ಪುಸ್ತಕ ಇತ್ತು? ಅದಾದ ತಕ್ಷಣ ಟೆಕ್ಸ್ಟ್ ಬುಕ್ ತಂದಿರಲ್ವಾ? ಆಯ್ತು, ಪೇಜ್ ನಂಬರ್ 2 ಪುಸ್ತಕದ ಪೇಜ್ ನಂಬರ್ 2 ಬರೀ ಕಡೆ ಸಿಕ್ತಾ? ಪೇಜ್ ನಂಬರು. ಇವಾಗ ಲೇಖಕರಿಗೆ ಪ್ರಯಾಣ ಮಾಡುತ್ತಿದ್ದಾಗ ವ್ಯಕ್ತಿಯನ್ನ ಹೇಗಾದ್ರೂ ಮಾಡಿ ಆಸಕ್ತಿಯಿಂದ ಮಾತಾಡಿಸ್ಬೇಕು ಅನ್ನುವಂತ ಕುತೂಹಲದಿಂದ ಅವರು ಹೋಗಿ ಮಾತಾಡಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದ್ ಹೇಗ್ ಮಾತಾಡ್ತಾರೆ ಏನು ಅನ್ನುವಂಥದ್ದನ್ನ ನಾವು ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಮಕ್ಕಳ ಎಲ್ಲ ರೆಡಿ ಇದೀರಲ್ಲ? ಟೆಕ್ಸ್ಟ್ ಬುಕ್ ಓಪನ್ ಮಾಡಿದಿರ್ತಾನೆ. ಸೊ ಈಗ ನಾನು ಪಾಠವನ್ನು ಓದ್ತಾ ಇದ್ದೇನೆ, ನೀವು ಅದನ್ನ ನೋಟ್ ಮಾಡ್ಕೋಬೇಕು. ನಾನು ಸಾಹೇಬರ ಹತ್ತಿರಕ್ಕೆ ಸರಿದು ಪುಸ್ತಕವನ್ನೊಮ್ಮೆ ನೋಡಿದೆ. ಆದರೆ ಉದ್ಯೋಗ ಪರ್ವದ ಒಂದು ಸಂಧಿ. ನನಗೆ ಇದ್ದಕ್ಕಿದ್ದಂತೆ ಆ ಸಾಹೇಬರಲ್ಲಿ ಏನೋ ಒಂದು ಅನಿರ್ವಚನೀಯವಾದ ಬಾಂಧವ್ಯ ಉಂಟಾಯಿತು. ಅವರು ನನಗೆ ಬಸ್ಸಿನಲ್ಲಿ ಕುಳಿತಿದ್ದ ಉಳಿದ ಎಲ್ಲರಿಗಿಂತ ಹೆಚ್ಚು ಪ್ರಿಯರಾಗಿ ತೋರಿದರು. ಜಾತಿ, ಭಾಷೆ, ಪ್ರಾಂತ್ಯಗಳ ಗೊಂದಲದಲ್ಲಿ ನಮ್ಮನ್ನು ಮುಸುಕಿರುವ ಅಂಧಕಾರದಲ್ಲಿ ಒಂದು ಮಿಂಚು ಹೊಳೆದಂತೆ ಆಯಿತು. ಹೇಗಾದರೂ ಮಾಡಿ ಆತನನ್ನು ಮಾತನಾಡಿಸಬೇಕು ಎಂದು ನಾನು, ನಿಮಗೆ ಕನ್ನಡ ಬರುತ್ತದೆ ಎಂದು ಕೇಳಿದೆ. ಆತ, ಹೌದು, ನಾನು ಕನ್ನಡ ಕಲಿತದ್ದು 3ನೇ ತರಗತಿಯವರೆಗೆ. ಆದರೆ ಅದರಿಂದಲೇ 30 ವರ್ಷ ನಿಭಾಯಿಸಿಬಿಟ್ಟೆ. ನಿನ್ನೆ ನನಗೆ ನಿವೃತ್ತಿ ಆಯಿತು ಎಂದರು. ನಾನು ಯಾವ ಕೆಲಸದಿಂದ ನಿವೃತ್ತರಾದಿರಿ ಎಂದು ಕೇಳಿದೆ. ಆತ, ಪ್ರೈಮರಿ ಶಾಲಾ ಉಪಾಧ್ಯಾಯ ವೃತ್ತಿಯಿಂದ ಎಂದರು. ಕನ್ನಡ ಉಪಾಧ್ಯಾಯರಾಗಿಯೋ, ಉರ್ದು ಉಪಾಧ್ಯಾಯರಾಗಿಯೋ? ಕನ್ನಡ ಉಪಾಧ್ಯಾಯರಾಗಿ. ಹಾಗಾದರೆ ನಿಮಗೆ ಉರ್ದು ಬರುವುದಿಲ್ಲವೇ? ಸಾಹೇಬರು ಶುಭ್ರವಾದ ಗಡ್ಡವನ್ನು ನೀಡಿಕೊಳ್ಳುತ್ತಾ ಹೀಗೆ ನಡೆದರು. ನಾನು ಕಲಿತಿದ್ದು ಉರ್ದು, ಕಲಿಸಿದ್ದು ಕನ್ನಡ. ನನಗೆ ಅವರು ತಮ್ಮ ಕಥೆಯನ್ನು ಪೂರ್ತಿ ಹೇಳುವುದಕ್ಕೆ ಮುಂಚಿತವಾಗಿ ಎಲ್ಲಿ ಇಳಿದು ಹೋಗಿ ಬಿಡುವರೋ ಎಂಬ ಕಾತರ. ಹೇಳಿ ಎಂದು ಆತರಿಸಿದೆ. ಸಾಹೇಬರು ಮತ್ತೆ ಪ್ರಾರಂಭಿಸಿದರು. ಆಗ ನಮ್ಮ ಊರಿನಲ್ಲಿ ಉರ್ದು ಶಾಲೆ ಇರಲಿಲ್ಲ. ನಮ್ಮ ತಂದೆಯವರೆಗೂ ಉರ್ದು ಓದಲು ಬರೆಯಲು ಬಾರದು. ನಮ್ಮೂರಿನಲ್ಲಿ
ನಮ್ಮವರ ಇನ್ನೂ ಅನೇಕ ಸಂಸಾರಗಳಿದ್ದವು. ಆದರೆ ಅವರಾರಿಗೂ ಉರ್ದುವನ್ನು ಓದುವುದಕ್ಕಾಗಲಿ ಬರೆಯುವುದಕ್ಕಾಗಲಿ ಬರುತ್ತಿರಲಿಲ್ಲ. 6 ಮೈಲಿ ದೂರದ ಹಳ್ಳಿಯಲ್ಲಿ ಒಂದು ಉರ್ದು ಶಾಲೆ ಇತ್ತು. ಅಲ್ಲಿನ ಉಪಾಧ್ಯಾಯರು ವಾರದಲ್ಲಿ 2 ದಿನ ಅಂದರೆ ಶನಿವಾರ ಭಾನುವಾರ ನಮ್ಮ ಮನೆಗೆ ಬಂದು ನನಗೆ ಉರ್ದು ಪಾಠವನ್ನು ಹೇಳುವಂತೆ ನಮ್ಮ ತಂದೆ ಗುರ್ತು ಮಾಡಿದರು. ಆ ಉಪಾಧ್ಯಾಯರು ಬುದ್ಧಿವಂತರು. ನಾನು ಉರ್ದುವನ್ನು ಬೇಗ ಬೇಗ ಕಲಿತೆ ಎಂದರು. ನಾನು ಭಾರತದ ಕತೆ ನಿಮಗೆ ಪೂರ್ತಿ ಒಪ್ಪುತ್ತದೆಯೇ? ನಿಮ್ಮ ಧರ್ಮ ನಂಬಿಕೆಗೆ ವಿರೋಧವಾದುದು ಅದರಲ್ಲಿ ಏನೂ ಇಲ್ಲವೇ ಎಂದು ಕೇಳಿದೆ. ಸಾಹೇಬರು, ಇದು ಧರ್ಮದ ಕತೆ. ಎಲ್ಲಾ ಮತಗಳನ್ನು ವ್ಯಾಸಂಗ ಮಾಡಬೇಕು. ಎಲ್ಲಾ ಮತಗಳು ಇರಬೇಕು. ಇಲ್ಲದಿದ್ದರೆ ಜಗತ್ತು ರಸಹೀನವಾಗುತ್ತದೆ. ಉದ್ಯಾನದಲ್ಲಿ ನಾನಾ ಬಗೆಯ ಹೂಗಳಿರಬೇಕು. ಒಂದೇ ಬಗೆಯ ಹೂ ಎಲ್ಲೆಲ್ಲಿಯೂ ಇದ್ದರೆ ಸ್ವಾರಸ್ಯವಿಲ್ಲ. ಎಲ್ಲಾ ಮತಗಳಲ್ಲಿಯೂ ಉದಾತ್ತ ತತ್ವಗಳಿವೆ. ನಾನು ಮಹಾಭಾರತ, ರಾಮಾಯಣ, ಭಗವದ್ಗೀತೆ, ಕುರಾನ್ ಎಲ್ಲವನ್ನೂ ಓದಿದ್ದೇನೆ. ಎಲ್ಲ ಹೇಳುವುದು ಒಂದೇ, ಮನುಷ್ಯ ಒಳ್ಳೆಯವನಾಗಿರಬೇಕು ಎಂದರು. ನೀವು ಕನ್ನಡ ಪಾಠ ಚೆನ್ನಾಗಿ ಮಾಡುತ್ತೀರಾ ಎಂದೆ. ಸಾಹೇಬರು ತೃಪ್ತಿಯಿಂದಲೇ ನನ್ನ ಸಮಾನ ಪಾಠ ಮಾಡುವವರು ಯಾರೂ ಇಲ್ಲವೆಂದು ಪ್ರಶಸ್ತಿಯನ್ನು ಎಲ್ಲರಿಂದಲೂ ಪಡೆದಿದ್ದೇನೆ. ಪ್ರೈಮರಿ ಶಿಕ್ಷಕರ ಸಮ್ಮೇಳನದಲ್ಲಿ ಒಂದು ಮಾದರಿ ಪಾಠ ಮಾಡಲು ಕೊಟ್ಟರು. ಹುಡುಗರು ಎಷ್ಟು ಆಸಕ್ತಿಯಿಂದ ಕೇಳುತ್ತಿದ್ದರೋ ಉಪಾಧ್ಯಾಯರು ಅಷ್ಟೇ ಆಸಕ್ತಿಯಿಂದ ಕೇಳುತ್ತಿದ್ದರು ಎಂದು ಹೇಳಿದರು. ನಾನು, ನೀವು ಕನ್ನಡದಲ್ಲಿ ಚೆನ್ನಾಗಿ ಮಾತನಾಡುತ್ತೀರಿ ಎಂದೆ. ಸಾಹೇಬರು, ಎಲ್ಲಿ ಬೇಕಾದರೂ ಸರಿ, ಭಾಷಣ ಮಾಡಲು ಹೆದರುವುದಿಲ್ಲ. 1,00,000 ಜನ ಇರಲಿ, ಕಣ್ಣು ಮುಚ್ಚಿ ಒಂದು ಗಳಿಗೆ ಗುರು ಧ್ಯಾನ ಮಾಡಿದರೆ ಆಯಿತು. ಎದುರಿಗಿರುವವರೆಲ್ಲ ಮಕ್ಕಳಾಗಿಯೇ ತೋರುತ್ತಾರೆ ಎಂದರು. ನಾನು ಕನ್ನಡದಲ್ಲಿ ಹೆಚ್ಚು ಪುಸ್ತಕ ಓದುತ್ತೀರಾ ಎಂದು ಕೇಳಿದೆ. ಸಾಹೇಬರು, ಹೌದು, ಓದುತ್ತೇನೆ. ನಿತ್ಯ ಮಲಗುವುದಕ್ಕೆ ಮುಂಚೆ 2 ಗಂಟೆಯಾದರೂ ನಾನು ಓದಲೇಬೇಕು. ಓದದೆ ಮಲಗಿದರೆ ನಿದ್ರೆ ಬರುವುದಿಲ್ಲ. ಶ್ರೀ ಡಿ ವಿ ಗುಂಡಪ್ಪನವರ ಉಮರನ ಹೊಸಗೆ ನನಗೆ ಪೂರ್ಣ ಬಾಯಿಗೆ ಬರುತ್ತದೆ. ಬಹಳ ಚೆನ್ನಾಗಿ ಬರೆದಿದ್ದಾರೆ ಎಂದರು. ಸಾಹೇಬರು ಸ್ವಲ್ಪ ಹೊತ್ತು ಮೌನವಾಗಿದ್ದು, ನಿಮ್ಮ ಊರು ಯಾವುದು ಎಂದು ಕೇಳಿದರು. ನಾನು ಸಾಹೇಬರು ಸ್ವಲ್ಪ ಹೊತ್ತು ಮೌನವಾಗಿದ್ದು, ನಿಮ್ಮ ಊರು ಯಾವುದು ಎಂದು ಕೇಳಿದರು. ನಾನು ಹಾಸನದ ಹತ್ತಿರದ ಒಂದು ಹಳ್ಳಿ ಎಂದೆ. ಸಾಹೇಬರು, ನಾನು ಹಾಸನಕ್ಕೆ ಹೋಗಿದ್ದೇನೆ. ಯಾವ ಹಳ್ಳಿ ಎಂದರು. ನಾನು ಗೋರೂರು ಎಂದೆ. ನಾನು ಗೋರೂರಿಗೂ ಹೋಗಿದ್ದೇನೆ. ಆ ಗೋರೂರು ರಾಮಸ್ವಾಮಿ ಅಯ್ಯಂಗಾರರಿದ್ದಾರಲ್ಲ, ಬಹಳ ಚೆನ್ನಾಗಿ ಕಥೆಗಳನ್ನು ಬರೆಯುತ್ತಾರೆ ಎಂದರು. ನಾನು ಗೋರೂರಿಗೆ ಹೋಗಿದ್ದಾಗ ಅವರನ್ನು ಸಂಧಿಸಿದ್ದೀರಾ ಎಂದೆ. ಸಾಹೇಬರು, ಇಲ್ಲ, ಆ ವೇಳೆಗೆ ನಾನು ಅವರ ಪುಸ್ತಕಗಳನ್ನು ನೋಡಿರಲಿಲ್ಲ. ಈಚೆಗೆ ಓದಿದೆ. ನೋಡಬೇಕಾದ ಮನುಷ್ಯರು ಎಂದರು. ನಾನು, ಅವರು ನಿಮ್ಮೆದುರಿನಲ್ಲಿ ಈಗ ಬಂದರೆ ಏನು ಮಾಡುತ್ತೀರಿ ಎಂದು ಕೇಳಿದೆ. ಸಾಹೇಬರು, ಮಾಡುವುದೇನು, ಅತ್ಯಂತ ಸಂತೋಷದಿಂದ ಆಲಿಂಗನ ಮಾಡಿಕೊಳ್ಳುತ್ತೇನೆ ಎಂದರು. ನಾನೇ ಆ ಪ್ರಾಣಿ ಎಂದೆ. ಸಾಹೇಬರು ನಿಜವಾಗಿಯೂ ನನ್ನನ್ನು ಆಲಿಂಗಿಸಿಕೊಂಡು ಬಿಟ್ಟರು. ಇವತ್ತೇ ಸುದಿನ, ದೇವರ ದಯೆ, ನಾವಿಬ್ಬರು ಸೇರಿದೆವು. ಪುನಃ ನಮ್ಮನ್ನು ಸೇರಿಸುವ ಕೃಪೆಯನ್ನು ಆತನು ಮತ್ತಾವ ದಿನ ಮಾಡುತ್ತಾನೆಯೋ ಎಂದರು. ನನಗೆ ಆ ಸಾಹೇಬರು ನಾನು ಅನೇಕ ಶತಮಾನಗಳಿಂದ ಜನ್ಮ ಜನ್ಮಗಳಲ್ಲಿ ಮಿತ್ರರಾಗಿದ್ದವರು ಎಂಬ ಭಾವನೆ ಉಂಟಾಯಿತು. ಮುಂದಲ ಬಸ್ ನಿಲ್ದಾಣದಲ್ಲಿ ನನಗೆ ನಮಸ್ಕರಿಸಿ ನನ್ನಿಂದ ಬೀಳ್ಕೊಂಡು ಹೊರಟು ಹೋದರು. ನನ್ನ ಜೊತೆ ಪ್ರಯಾಣ ಮಾಡಿ ಬಂದ ಒಂದು ಸುಗಂಧ ಇದ್ದಕ್ಕಿದ್ದಂತೆ ಮರೆಯಾದಂತೆ ಭಾಸವಾಯಿತು. ಆಯ್ತು ಮಕ್ಕಳ, ಈಗ ನಾನು ಪಾಠವನ್ನು ಓದಿದಲ್ವಾ, ನೀವು ಒಂದು 5 ನಿಮಿಷ ಇದನ್ನ ಮನಸ್ಸಲ್ಲಿ ಓದ್ಕೋಬೇಕು. ಓದ್ಕೊತಿದ್ರಲ್ಲ 5 ನಿಮಿಷ? ಓದ್ಕೊಳ್ರಿ. ಆಮೇಲೆ ನಿಮ್ಮ ಹತ್ರ ಕೆಲವೊಂದು ನೋಟ್ ಮಾಡ್ಕೊಳ್ರಿ. ಪೆನ್ಸಿಲ್ ತಗೊಂಡು ಗೆರೆ ಹಾಕೊಳ್ರಿ. ನಿಮ್ಗೆ ಹೊಸ ಪದ ಅನ್ಸುತ್ತೆ ಅನ್ನುವಂಥದ್ದಲ್ಲಿ ಏನ್ ಮಾಡ್ರಿ, ಗೆರೆ ಹಾಕೊಳ್ಳಿ.
ಬರ್ಕೊಂಡ್ರ 10 ನಿಮಿಷ ಸರಿ. ಕೆಲವೊಂದು ಪದಗಳ ಅರ್ಥ ಹೇಳ್ತೇನೆ, ಬರ್ಕೊಡಿ. ಬರ್ಕೊಂಡ್ರಾ? ಸರಿ. ಈಗ ಓದ್ ಕ್ಲಾಸಲ್ಲಿ ನೋಡಿದಂಗೆ ಈಗ ಲೇಖಕರು ಆಸಕ್ತಿಯಿಂದ ಸಾಹಿತ್ಯವನ್ನ ಮಾತಾಡ್ತಾ ಇದ್ದಾರೆ. ನೆಕ್ಸ್ಟ್ ಅವರು ಈಗ ಅವ್ರಿಗೆ ತುಂಬಾ ಖುಷಿ ಬರ್ತದೆ. ಕನ್ನಡದ ಗ್ರಂಥದ ಕುಮಾರವ್ಯಾಸ ಭಾರತ ಪುಸ್ತಕದ ಕೃತಿಯನ್ನು ಅವರು ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಅದು ನೋಡಿ ತುಂಬಾ ಆಸಕ್ತಿ ಬರುತ್ತೆ. ಇವರು ನಮ್ಮ ಕನ್ನಡದ ಪ್ರಸಿದ್ಧ ಕೃತಿಯನ್ನ ಇಟ್ಕೊಂಡು ಓದ್ತಾ ಇದಾರಲ್ಲ, ಅಷ್ಟೊಂದು ಆಸಕ್ತಿ ಇದೆಲ್ಲ ಈ ಮೌಲ್ವಿಗೆ ಅಂತಂದು ಅವರಿಗೆ ತುಂಬಾ ಖುಷಿ ಆಗ್ತಾ ಇದೆ. ಇವ್ರು ಕನ್ನಡವನ್ನು ಹೇಗೆ ಅಧ್ಯಯನ ಮಾಡಿದ್ರು ಏನು ಅನ್ನೋ ವಿಚಾರವನ್ನ ಕೇಳೋಣ ಅಂತ ಅವ್ರು ಮಾತಾಡ್ತಾ ಇದ್ದಾರೆ. ಇವ್ರು ಏನ್ ಮಾಡ್ತಾ ಇದ್ದಾರೆ, ಕನ್ನಡ ಭಾಷೆಯನ್ನ ಇವರು ಹೋಗಿ ಹತ್ರ ಹೋಗ್ಬಿಟ್ಟು ನೀವು ಕನ್ನಡ ನಿಮಗೆ ಬರ್ತಾ ಇದೆಯಾ, ನೀವು ಮಾತಾಡ್ತಾ ಇದೀರಾ ಅಂತ ಕೇಳ್ತಾರೆ ಲೇಖಕರು. ಅದಾದ ನಂತರ ಅವ್ರು ಹೇಳಿದಾಗ ನಾನು 3ನೇ ತರಗತಿವರೆಗೂ ಕನ್ನಡವನ್ನ ವಿದ್ಯಾಭ್ಯಾಸವನ್ನ ನಾನು ಮಾಡಿದ್ದೇನೆ ಮತ್ತು 30 ವರ್ಷಗಳವರೆಗೂ ನಾನು ನಿಭಾಯಿಸಿ ಕನ್ನಡ ನಿವೃತ್ತಿಯನ್ನು ನಾನು ಹೊಂದಿದ್ದೇನೆ. ನಾನು ಪ್ರೈಮರಿ ಶಾಲೆ ಉಪಾಧ್ಯಾಯನಾಗಿ ನಾನು ಕೆಲಸವನ್ನ ನಿರ್ವಹಿಸಿ 30 ವರ್ಷ ಸರ್ವಿಸ್ ಅನ್ನು ಮಾಡಿದ್ದೇನೆ, ಕೆಲಸವನ್ನ ನಿರ್ವಹಿಸಿದ್ದೇನೆ ಅಂತ ಹೇಳಿದಾಗ ಆಗ ಲೇಖಕರಿಗೆ ತುಂಬಾ ಕುತೂಹಲ ಆಗುತ್ತೆ. ಕನ್ನಡ ಉಪಾಧ್ಯಾಯರಾಗಿಯೋ ಅಥವಾ ಉರ್ದು ಉಪಾಧ್ಯಾಯರಾಗಿ ಕೆಲಸವನ್ನ ನೀವು ಮಾಡಿದ್ದೀರಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಕನ್ನಡ ಉಪಾಧ್ಯಾಯರಾಗಿ ನಾನು ಕೆಲಸವನ್ನ ನಾನು ಮಾಡಿದ್ದೇನೆ ಅಂತ ಹೇಳಿದಾಗ, ನಿಮಗೆ ಉರ್ದು ಬರುವುದಿಲ್ಲವೇ ಅಂದಾಗ, ನಾನು ಕಲಿಸಿದ್ದು ಕನ್ನಡ ಭಾಷೆ. ನಾನು ಬಾಲ್ಯದಿಂದಲೇ ಉರ್ದು ಭಾಷೆಯನ್ನು ಕಲಿತೆ, ಆದರೆ ಕಲಿಸಿದ್ದು ನಾನು ವೃತ್ತಿಯಲ್ಲಿ ಕನ್ನಡ ಭಾಷೆಯನ್ನ ವಿದ್ಯಾರ್ಥಿಗಳಿಗೆ ನಾನು ಕಲಿಸಿದ್ದೇನೆ ಅಂತ ವ್ಯಕ್ತಿ ಹೇಳ್ತಾರೆ. ಇನ್ನೂ ತುಂಬಾ ಆಸಕ್ತಿ ಆಗ್ತದೆ ಯಾರಿಗೆ, ಲೇಖಕರು ಯಾರು, ಗೋರೂರು ರಾಮಸ್ವಾಮಿ ಅಯ್ಯಂಗಾರರಿಗೆ ಹೆಚ್ಚಾಗಿ ಆಸಕ್ತಿ ಉಂಟಾಗಿ ಇನ್ನು ಕೇಳೋಣ ಅವ್ರ ಜೀವನದ ಬಗ್ಗೆ, ಇನ್ನು ಹೇಗಿರ್ಬೋದು ಅವರು ಮೂಲತಃ ಉರ್ದು ಭಾಷೆಯವರಾದ ಸಹ ನಮ್ಮ ಕನ್ನಡ ಭಾಷೆಯನ್ನ ನಾನು ಕಲಿಸಿದ್ದೇನೆ ಅಂತ ಹೇಳ್ತಾರಲ್ಲ, ಏನಿರ್ಬೋದು ಅಂದ್ರೆ ತುಂಬಾ ಆಸಕ್ತಿಯಿಂದ ಇನ್ನು ಕುತೂಹಲ ಹೆಚ್ಚಾಗಿ ಇನ್ನು ಕೇಳ್ತಾ ಹೋಗ್ತಾರೆ. ಹಾಗೆ ಹೇಳ್ತಾರೆ ಅವರು ಸಾಹೇಬರು, ಮತ್ತೆ ನಾವು ಹೇಳ್ತಾನೆ ಇದ್ದಾರೆ. ಹಾಗೆ ಹೇಳ್ತಾರೆ ಅವರು ಸಾಹೇಬರು, ಆಗ ನಮ್ಮ ಊರಿನಲ್ಲಿ ಒಂದು ಉರ್ದು ಶಾಲೆ ಇರಲಿಲ್ಲ. ಅವ್ರ ತಂದೆಯವರಿಗೂ ಉರ್ದು ಭಾಷೆಯನ್ನ ಓದಲಿಕ್ಕೆ ಹಾಗೂ ಬರ್ತಾ ಇರಲಿಲ್ಲ. ಆಗ ಅದೇ ಊರಿನಲ್ಲಿ ನಮ್ಮವರ ಅನೇಕ ಸಂಸಾರಗಳಿದ್ದವು. ಯಾರು ಉರ್ದು ಭಾಷಾ ಹೊಂದಿರುವಂತಹ ಮುಸಲ್ಮಾನ ವ್ಯಕ್ತಿಗಳ ಸಂಸಾರ ತುಂಬಾ ಇತ್ತು. ಆಗ ಅವರ ಯಾರಿಗೂ ಸಹ ಅಲ್ಲಿ ಅಂದ್ರೆ ಓದ್ಲಿಕ್ಕೆ ಬರ್ಲಿಕ್ಕೆ ಬರ್ತಾ ಇರಲಿಲ್ಲ. ಈ ಶಾಲೆಗೆ ಹೋಗ್ಬೇಕಂದ್ರೆ ಆಮೇಲೆ ದೂರದಲ್ಲಿ ಒಂದು ಶಾಲೆ ಇತ್ತು ದೂರದಲ್ಲಿ. ಆಗ ಅಲ್ಲಿ ಉಪಾಧ್ಯಾಯರು ವಾರದಲ್ಲಿ 2 ದಿನ, ಶನಿವಾರ ಹಾಗೂ ಭಾನುವಾರ 2 ದಿನ ಅವ್ರು ಏನ್ ಮಾಡ್ತಾ ಇದ್ರು, ಬಂದು ಪಾಠವನ್ನ ಹೇಳ್ಕೊಡ್ತಾ ಇದ್ರು. ಅದೇ ರೀತಿಯಲ್ಲಿ ಇವ್ರ ತಂದೆ, ಸಾಹೇಬರ ತಂದೆ ಇವರಿಗೆ ಗೊತ್ತು ಮಾಡಿ ಮನೆಗೆ ಬಂದ್ಬಿಟ್ಟು ಉರ್ದು ಭಾಷೆಯನ್ನ ಹೇಳಿಕ್ಕೆ ಮನೆಗೆ ಕಳಿಸ್ತಾರೆ. ಆ ಕಾರಣದಿಂದಾಗಿ ಅವರು ಉರ್ದು ಭಾಷೆಯನ್ನ ಕಲಿತೆ ಅಂತ ಹೇಳ್ತಾ ಇದ್ದಾರೆ ಲೇಖಕರ ಹತ್ರ. ನೋಡಿ, ಹೀಗೆ ಅವ್ರು ಕಲಿತ ಭಾಷೆ ಯಾವುದು, ಹುಟ್ಟಿನಿಂದಲೇ ಉರ್ದು ಭಾಷೆ ಯಾವುದು. ಬರ್ತಾ ಅವ್ರು ಏನ್ ಮಾಡ್ತಿದ್ದಾರೆ, ಮತ್ತಿಲ್ಲಿ ಹೆಚ್ಚು ಕುತೂಹಲ ಆಗುತ್ತೆ. ಇವ್ರು ಬಾಲ್ಯದಿಂದಲೇ ಆ ಭಾಷೆಯನ್ನ ಕಲಿತರು ಸಹ ನಮ್ಮ ಭಾಷೆ ಬಗ್ಗೆ ಎಷ್ಟು ಆಸಕ್ತಿ ಇದೆಯಲ್ಲ ಅಂತ ಲೇಖಕರಿಗೆ ಸಂತೋಷ ಆಗಿ ಕೇಳಿ ಕೊಡ್ತಾರೆ. ನಾನಂದ್ರೆ ಯಾರಪ್ಪ ಅಲ್ಲಿ, ಲೇಖಕರಾದ ಗೋರೂರು ರಾಮಸ್ವಾಮಿ ಅಯ್ಯಂಗಾರರು. ಭಾರತದ ಕಥೆ ನಿಮಗೆ ಪೂರ್ತಿ ಒಪ್ಪುತ್ತದೆಯೇ? ನಿಮ್ಮ ಧರ್ಮ ನಂಬಿಕೆಗೆ ವಿರೋಧವಾದುದು, ಅದರಲ್ಲಿ ಏನೂ ಇಲ್ಲವೇ ಎಂದು ಕೇಳಿದೆ. ನಿಮ್ಮ ಧರ್ಮಕ್ಕೆ ವಿರುದ್ಧವಾಗಿರುವಂತಹದ್ದು, ಆದ್ರಿಂದ ನೀವು ನಮ್ಮ ಧರ್ಮದ ಗ್ರಂಥಗಳನ್ನ ಪುಸ್ತಕಗಳನ್ನ ಓದುತ್ತೀರಲ್ವಾ, ನಿಮ್ಮ ಧರ್ಮಕ್ಕೆ ಏನಾದ್ರೂ ಅದು
ಕಥೆ ಇರುವುದು. ಆದರೆ ನಮ್ಮ ಇದರಲ್ಲಿ, ನಮ್ಮ ದೇಶದಲ್ಲಿ ಎಲ್ಲ ಮತಗಳಲ್ಲೂ ಒಂದೇ ವ್ಯಾಸಂಗ ಮಾಡಬೇಕು. ನಾವೆಲ್ಲ ಮತಗಳಿರುವಂತಹ ಪುಸ್ತಕಗಳನ್ನ ಅಧ್ಯಯನ ಮಾಡಬೇಕು. ಎಲ್ಲಾ ಮತಗಳು ಗ್ರಂಥಗಳನ್ನು ನಾವು ತಿಳಿಯಬೇಕು. ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋದಾಗ ವ್ಯತ್ಯಾಸ ಆಗುತ್ತೆ. ಹಾಗೆ ಎಲ್ಲ ಗ್ರಂಥಗಳ ಅಧ್ಯಯನವನ್ನ ನಾವು ಮಾಡಬೇಕು. ಪ್ರಸಿದ್ಧ ಗ್ರಂಥಗಳು ಹೇಳ್ತೀರಾ ನೋಡೋಣ. ಭಗವದ್ಗೀತೆ, ಬೈಬಲ್, ಕುರಾನ್ ಇವೆಲ್ಲ ಒಂದೊಂದು ಧರ್ಮದ, ಹಿಂದೂ ಧರ್ಮದ ಗ್ರಂಥ. ಯಾವುದು? ಭಗವದ್ಗೀತೆ, ಕುರಾನ್. ಮತ್ತೆ ಈ ತರ ಎಲ್ಲಾ ಧರ್ಮದ ಗ್ರಂಥಗಳನ್ನು ನಾವು ಅಧ್ಯಯನ ಮಾಡಬೇಕು. ಹಾಗೆ ಇದು ಒಂದು ಚಿಕ್ಕ ಉದಾಹರಣೆಯನ್ನು ಹೇಳ್ತಾರೆ ಅವರು. ಏನಪ್ಪಾ ಅಂದ್ರೆ, ಒಂದು ಉದ್ಯಾನ ಇದೆ. ಅಂದ್ರೆ ಉದ್ಯಾನ ಅಂದ್ರೆ ಒಂದು ತೋಟ. ಅಲ್ಲಿ ನಾನಾ ತರಹದ ಹೂವುಗಳು ಸುಂದರವಾಗಿದೆ. ಅಲ್ಲಿ ಒಂದೇ ತರ ಹೂ ಇದ್ರೆ ನಮಗೆ ನೋಡಕ್ಕೆ ಇಷ್ಟ ಆಗುತ್ತಾ? ಇಲ್ಲ. ನಾನಾ ತರದ ಮಲ್ಲಿಗೆ, ಸಂಪಿಗೆ, ಗುಲಾಬಿ ಈ ತರ ಹಲವಾರು ಹೂಗಳಿದ್ದಾಗ ಅವು ನೋಡಿದಾಗ ಏನೋ ಮನಸ್ಸಿಗೆ ಖುಷಿ ಆಗುತ್ತೆ. ಒಂದು ಹೂ ನೋಡ್ಬಿಟ್ಟು ಇನ್ನೊಂದು ಹೂವನ್ನ ನೋಡಿ ಸಂತೋಷ ಆಗುತ್ತೆ. ಹಾಗೆ ಈ ಜಗತ್ತು ಅನ್ನುವಂಥದ್ದು ವಿಶಾಲವಾಗಿದೆ. ಅದು ಸತ್ವಹೀನ ಆಗ್ಬೇಕು. ಒಬ್ಬ ವ್ಯಕ್ತಿ ಪರಿಪೂರ್ಣ ವ್ಯಕ್ತಿತ್ವ ಜ್ಞಾನ ಹೊಂದಬೇಕು ಅಂದ್ರೆ ಅವನು ಹಲವಾರು ಗ್ರಂಥಗಳನ್ನು ಅಧ್ಯಯನ ಮಾಡ್ಬೇಕಂತ ಅಲ್ಲಿರುವಂತಹ ಅಪಾರವಾದ ಜ್ಞಾನವನ್ನು ನಾವು ತಿಳ್ಕೋಬೇಕು. ಆ ಧರ್ಮ, ಆ ಮತ, ಈ ಮತ ಅನ್ನೋ ಆಗಿಲ್ಲ. ನಾವಿಲ್ಲಿ ಎಲ್ಲ ಮತಗಳು ಒಂದೇ. ಅವುಗಳು ತಮ್ಮದೇ ಆದಂತಹ ರೀತಿಯಲ್ಲಿ ಒಂದು ಸಿದ್ಧಾಂತವನ್ನು ಹೊಂದಿರುತ್ತೆ. ವಿಶೇಷವಾದಂತಹ ನೀತಿಗಳಿರುತ್ತೆ. ಅವೆಲ್ಲವುಗಳನ್ನ ಜ್ಞಾನವನ್ನು ನಾವು ಪಡ್ಕೋಬೇಕು. ಅಂದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ. ಹಾಗೆಯೇ ತೋಟದಲ್ಲಿ ನಾನಾ ಬಗೆಯ ಹೂವುಗಳಿದ್ದಾಗ ಇದು ಸ್ವಾರಸ್ಯನ ಬೇರೆ. ಹಾಗೆ ಎಲ್ಲಾ ಮತಗಳಲ್ಲಿಯೂ ಉದಾತ್ತವಾದಂತಹ ತತ್ವಗುಣಗಳಿರುತ್ತೆ. ನಮ್ಮ ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಕುರಾನ್ ಇವೆಲ್ಲ ಗ್ರಂಥಗಳನ್ನ ನಾನು ಓದಿದ್ದೇನೆ. ಎಲ್ಲ ಹೇಳುವುದು ಒಂದೇ. ಏನಂತ ಹೇಳ್ತೇವೆ? ಮನುಷ್ಯ ಒಳ್ಳೆಯವನಾಗಿರಬೇಕು. ಅವೆಲ್ಲ ಗ್ರಂಥಗಳು ನಾವು ಹೇಳ್ತೀವಿ ಮನುಷ್ಯ ಒಳ್ಳೆಯವನಾಗಿರಬೇಕು ಅನ್ನೋದೇ ಸಮಾನತೆಯನ್ನ ಹೇಳುವಂತಹದ್ದು. ಆದ್ರಿಂದ ನಾವೆಲ್ಲಾ ಗ್ರಂಥದ ಪುಸ್ತಕಗಳ ವಿಚಾರಧಾರೆಗಳನ್ನ ನಾವು ತಿಳ್ಕೋಬೇಕು ಅಂತ ಇಲ್ಲಿ ಇವರು ಹೇಳ್ತಾರೆ. ಹಾಗಾದ್ರೆ ಎಲ್ಲಾ ಗ್ರಂಥಗಳ ಅಂಶ ಇರುತ್ತೆ, ಮನುಷ್ಯ ಒಳ್ಳೆಯವನಾಗಿರಬೇಕು. ನಾವೆಲ್ಲರೂ ಇದನ್ನ ಫಸ್ಟ್ ಚೆನ್ನಾಗಿ ತಿಳ್ಕೋಬೇಕು. ಏನಪ್ಪಾ ಅಂದ್ರೆ, ಯಾವುದೇ ರೀತಿಯಲ್ಲಿ ಭೇದ ಭಾವವನ್ನು ನಾವು ಮಾಡದೆ ನಾವೆಲ್ಲರೂ ಒಳ್ಳೆಯವರಾಗಲಿಕ್ಕೆ ಪ್ರಯತ್ನ ಪಡಬೇಕು ಅನ್ನುವಂಥದ್ದೇ ಇದು ತಿಳಿಸಿಕೊಂಡಿದ್ದಾರೆ ಅವರಲ್ಲಿ ಮೂಲ ಉದ್ದೇಶ. ಅದೇ ರೀತಿಯಲ್ಲಿ ಎಲ್ಲಾ ಗ್ರಂಥಗಳು, ಎಲ್ಲಾ ಧರ್ಮದ ಗ್ರಂಥಗಳು, ಪುಸ್ತಕಗಳು ಇದೇ ಅಂಶವನ್ನು ನಮಗಿಂದು ತಿಳಿಸ್ತಾ ಇದೆ. ಆದ್ದರಿಂದ ನಾವು ಎಲ್ಲಾ ಧರ್ಮ ಗ್ರಂಥಗಳನ್ನ ಹೆಚ್ಚಿನದಾಗಿ ಅಭ್ಯಾಸವನ್ನ ಮಾಡಬೇಕು ಅಂತ ಹೇಳ್ತಾರೆ. ಅದಾದ ನಂತರ ನೀವು ಕನ್ನಡ ಪಾಠ ಚೆನ್ನಾಗಿ ಮಾಡುತ್ತೀರಾ ಅಂತ ಲೇಖಕ ಕೇಳಿದಾಗ ಸಾಹೇಬರು ತುಂಬಾ ಖುಷಿಯಿಂದಲೇ ನನ್ನ ಸಮಾನ ಪಾಠ ಮಾಡುವವರು ಯಾರೂ ಇಲ್ಲ ಅಂತ ಪ್ರಶಸ್ತಿಯನ್ನ ಹೊಂದಿದ್ದಾರೆ. ಅಂದ್ರೆ ಅಷ್ಟೊಂದು ತುಂಬಾ ಚೆನ್ನಾಗಿ ಪಾಠ. ಪ್ರೈಮರಿ ಶಿಕ್ಷಕರ ಸಮ್ಮೇಳನದಲ್ಲಿ ಒಂದು ಮಾದರಿ ಪಾಠ ಮಾಡಲು ಮುಂದಾದರು. ಆಗ ಒಂದಿನ ಪ್ರೈಮರಿ ಶಾಲೆಯಲ್ಲಿ ಅವರಿಗೆ ಮಾದರಿ ಪಾಠವನ್ನು ರಿಸೋರ್ಸ್ ಪರ್ಸನ್ ಆಗಿ ಮಾದರಿ ಪಾಠವನ್ನು ಮಾಡ್ಲಿಕ್ಕೆ ಹೇಳಿದಾಗ ಇವರು ಪಾಠವನ್ನು ಮಾಡ್ಲಿಕ್ಕೆ ಹೋದಾಗ ಪಾಠ ಮಾಡಲು ಕೊಟ್ಟರು. ಹುಡುಗರು ಎಷ್ಟು ಆಸಕ್ತಿಯಿಂದ ಕೇಳುತ್ತಿದ್ದರೋ ಉಪಾಧ್ಯಾಯರು ಅಷ್ಟೇ ಆಸಕ್ತಿಯಿಂದ ಕೇಳುತ್ತಿದ್ದರು ಎಂದು ಹೇಳಿದರು. ತುಂಬಾ ಚೆನ್ನಾಗಿ ಪಾಠವನ್ನು ಅವರು ಮಾಡ್ತಾ ಇದ್ರು. ಆಗ ನಾನು, ನೀವು ಕನ್ನಡದಲ್ಲಿ ಚೆನ್ನಾಗಿ ಮಾತನಾಡುತ್ತೀರಿ ಎಂದೆ. ಸಾಹೇಬರು, ಎಲ್ಲಿ ಬೇಕಾದರೂ ಸರಿ, ಭಾಷಣ ಮಾಡಲು ಹೆದರುವುದಿಲ್ಲ. 1,00,000 ಜನ ಇರಲಿ, ಕಣ್ಣು ಮುಚ್ಚಿ ಒಂದು ಗಳಿಗೆ ಗುರು ಧ್ಯಾನ ಮಾಡಿದರೆ ಆಯಿತು. ಎದುರಿಗಿರುವವರೆಲ್ಲ ಮಕ್ಕಳಾಗಿಯೇ ತೋರುತ್ತಾರೆ ಎಂದರು. ನೋಡಿ, ನಾವು ಚೆನ್ನಾಗಿ ಯಾವುದೇ ರೀತಿಯಲ್ಲಿ ಭಾಷಣವನ್ನ ಮಾಡ್ಲಿಕ್ಕೆ ಅವರು ಹೆದರೋದೇ ಇಲ್ಲ. 1,00,000 ಜನ ಇದ್ರು ಸಹ ಕಣ್ಣು ಮುಚ್ಚಿ ಒಂದು ಗಳಿಗೆ ತೆಗೆದ್ರಲ್ಲಿ ಇವರೆಲ್ಲರೂ ನಾನು ಇರೋರು ಎಲ್ಲರೂ ಮಕ್ಕಳಂತ ಭಾವಿಸ್ಕೊಂಡು ಏನ್ ಮಾಡ್ತಾ ಇದ್ರು, ಪಾಠವನ್ನ ಇವರು ಭಾಷಣವನ್ನ ಮಾಡ್ತಾ ಇದ್ರು. ಮತ್ತೆ ಲೇಖಕರು ತುಂಬಾ ಹೆಚ್ಚು ಆಸಕ್ತಿ ಮೂಡ್ತಾ ಬಂತು. ನಾನು ಕನ್ನಡದಲ್ಲಿ ಹೆಚ್ಚು ಪುಸ್ತಕ ಓದುತ್ತೀರಾ ಅಂತ ಕೇಳಿದೆ. ಸಾಹೇಬರು, ಹೌದು ಓದುತ್ತೇನೆ.
ನಿತ್ಯ ಮಲಗುವುದಕ್ಕೆ ಮುಂಚೆ 2 ಗಂಟೆಯಾದರೂ ನಾನು ಓದಲೇಬೇಕು. ಓದದೆ ಮಲಗಿದರೆ ನಿದ್ರೆ ಬರುವುದಿಲ್ಲ. ಶ್ರೀ ಡಿ ವಿ ಗುಂಡಪ್ಪನವರ ಉಮರನ ಹೊಸಗೆ ನನಗೆ ಪೂರ್ತ ಬಾಯಿಗೆ ಬರುತ್ತದೆ. ಬಹಳ ಚೆನ್ನಾಗಿ ಬರೆದಿದ್ದಾರೆ ಎಂದರು. ಮತ್ತೆ ಹೇಳ್ತಾರೆ, ಇವರು ಕನ್ನಡದ ಹೆಚ್ಚಿನ ಸಾಹಿತ್ಯ ಕೃತಿಗಳನ್ನು ಇವರು ಅಧ್ಯಯನ ಮಾಡಿದ್ದಾರೆ. ಹೆಚ್ಚಿನದಾಗಿ ನಾನು ಕನ್ನಡ ಪುಸ್ತಕ ಓದ್ತೀರಾ ಅಂತ ಕೇಳಿದಾಗ, ನಾನು ಮಲಗುವುದಕ್ಕಿಂತ ಮುಂಚಿತವಾಗಿ 2 ಗಂಟೆಗಳ ಕಾಲ ಕನ್ನಡ ಪುಸ್ತಕವನ್ನು ನಾನು ಅಧ್ಯಯನ ಮಾಡ್ತೀನಿ. ಕನ್ನಡ ಪುಸ್ತಕವನ್ನು ಓದದೇ ಇದ್ರೆ ನನಗೆ ನಿದ್ರೆಯೇ ಬರುವುದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗೆ ಹೆಚ್ಚಾಗಿ ಬಾಯಿ ಕಂಠಪಾಠ ಬರುವಂಥದ್ದು ಡಿ ವಿ ಗುಂಡಪ್ಪರ ಉಮರನ ಹೊಸಗೆ ಅನ್ನುವಂತಹ ಒಂದು ಪುಸ್ತಕ ಇರುವಂತಹ ವಿಚಾರಧಾರೆಗಳು. ಈಗ ನನಗೆ ಡಿ ವಿ ಗುಂಡಪ್ಪನವರ ಬಗ್ಗೆ ಒಂದು ಪರಿಚಯ ಮಾಡ್ಕೊಡ್ತೀನಿ. ನೋಡಿ, ಡಿ ವಿ ಜಿ ಗುಂಡಪ್ಪ ಇವರು ಒಬ್ಬ ಕನ್ನಡ ಕವಿ, ಸಾಹಿತ್ಯ, ಇವರು ಪತ್ರಕರ್ತರಾಗಿದ್ರು. ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಇವರು ಪತ್ರಕರ್ತರಾಗಿದ್ರು. ಇವರು ಮಂಕುತಿಮ್ಮನ ಕಗ್ಗ ಅನ್ನುವಂಥದ್ದು ನೋಡೋಣ. ಇದರಲ್ಲಿ ಕೆಲವೊಂದು ಮಂಕುತಿಮ್ಮನ ಕಗ್ಗ, ಇವರು ಪತ್ರಕರ್ತರು ಸಹ ಆಗಿದ್ರು. ಇವ್ರದ್ದು ಕೆಲವೊಂದು ಹೇಳ್ತಾರೆ ಸಾಲುಗಳನ್ನ, ಕವನದ ಸಾಲು ಬರ್ಕೊಳ್ತೀರಲ್ಲ, ಬೇರೆ ಒಂದ್ಸರಿ. ಪ್ರತಿಯೊಬ್ಬ ಮಾನವನ ನಗು ಹೇಗಿರ್ಬೇಕು ಅನ್ನುವಂಥದ್ದನ್ನು ಅವರು ಒಂದಿದ್ರಲ್ಲಿ ಹೇಳಿ ಕವನದಲ್ಲಿ. ನೆಕ್ಸ್ಟ್ ಇನ್ನೊಂದು ಹೇಳ್ತಾರೆ, ಮನುಷ್ಯ ಹೇಗಿರ್ಬೇಕು, ಹೇಗೆ ಸಹಾಯ ಮಾಡಬೇಕು ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ನೋಡೋಣ, ಒಂದೇದು ಬರ್ಕೊತೀರಾ? ನಗು ಮನದಿ ಲೋಗರ ವಿಕಾರಗಳನ್ನು ನೋಡಿ. ಬರ್ಕೊಂಡ್ರ? ನಗು ಮನದಿ ಲೋಗರ ವಿಕಾರಗಳನ್ನು ನೋಡಿ. ಪರಿಣಾಮ ಬೋರ್ಡ್ ಮೇಲೆ ಬರ್ಕೊಳ್ಳಿ. ನಗು ಮನದಿ ಲೋಗರ ವಿಕಾರಗಳನ್ನು ನೋಡಿ. ನೆಕ್ಸ್ಟ್ ಎರಡನೇ ಸಾಲು, ನುಡಿ ತೃತೀಯ, ನುಡಿ ಒಂದು, ನುಡಿ ಒಂದು, ನೋವ ಪಡುವೊಂದು. ನೋವ ಪಡುವೊಂದು, ಹೋಗು ವಿಶ್ವ ಜೀವನದ, ಹೋಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ. ಮೂರನೇ ಸಾಲಿದು ಜೀವಾಂತರಂಗದಲ್ಲಿ, ಜೀವಾಂತರಂಗದಲ್ಲಿ ಮಕ್ಕಳ, ಇದು ನಾವು ಈ ಪಾಠದಲ್ಲಿ ಬರುವಂತ ವ್ಯಾಕರಣ ಅಂಶಗಳನ್ನು ನಾವು ನೋಡ್ಕೊಳ್ಳೋಣ. ವ್ಯಾಕರಣ ಅಂಶಗಳು ಎಕ್ಸರ್ಸೈಸ್ ಪೆನ್ನವನ್ನ ಪೆನ್ ತೆಗೆದಿಟ್ಕೊಳ್ರಿ. ಈ ಪಾಠದಲ್ಲಿ ಏನ್ ಗ್ರಾಮರ್ ಬರುತ್ತೆ ಅಂದ್ರೆ, ವಿಭಕ್ತಿ ಪ್ರತ್ಯಯಗಳು ಬರ್ಬೋದು, ಸಂಧಿ ಪದಗಳು, ನೆಕ್ಸ್ಟ್ ನಾಮಪದಗಳು, ಈಗ ಎಲ್ಲಾ ತರ ಪದಗಳು. ನೆಕ್ಸ್ಟ್ ಲೇಖನ ಚಿಹ್ನೆಗಳು. ಇದರಲ್ಲಿ ಹೆಚ್ಚಾಗಿ ಲೇಖನ ಚಿಹ್ನೆಗಳಿಗೆ ಸಂಬಂಧಪಟ್ಟಂಗೆ ಕ್ವಶನ್ ಬರುತ್ತೆ. ಇಲ್ಲಿ ನೋಡೋಣ, ಏನೇನು ವಿಭಕ್ತಿ ಪ್ರತ್ಯಯಗಳ ಸಂಖ್ಯೆ ಎಷ್ಟಿದೆ ಅಂತ ಗೊತ್ತಾ? ಎಷ್ಟು ಸಂಖ್ಯೆಗಳು? 7. ಪ್ರಥಮದಿಂದ ಸಪ್ತಮಿವರೆಗೂ ಎಲ್ಲಾ ತರದ ಹೆಚ್ಚಿನ ವಿಭಕ್ತಿ ಪ್ರತ್ಯಯಗಳು ಇಲ್ಲಿ ಬರುತ್ತೆ.
ನಾನು ಕೆಲವೊಂದು ಉದಾಹರಣೆಗಳು ಮಾತ್ರ ನಾ ಬರೀತಾ ಇದ್ದೆ, ನೀವು ನೋಟ್ ಮಾಡ್ಕೊಳ್ರಿ. ಬರ್ಕೊಂತ ಅದು ಯಾವ ವಿಭಕ್ತಿ ಪ್ರತ್ಯಯ ಅಂತ ಹೇಳ್ತಾ ಹೋಗ್ಬೇಕು. ಪೆನ್ ಎಕ್ಸರ್ಸೈಸ್ ಇದೆ ಅಲ್ಲ, ಬರ್ಕೊಳ್ಳಿ. ಕಥೆಯನ್ನು, ವಾರದಲ್ಲಿ, ಆಸಕ್ತಿಯಿಂದ, ನೆಕ್ಸ್ಟ್ ಹೇಳುವುದು, ಜಗತ್ತು, ಉದ್ಯಾನದಲ್ಲಿ, ಮಕ್ಕಳೆಲ್ಲ ಮಕ್ಕಳ ಪಾಠವನ್ನು, ಹಾಗೆ ಸಂಧಿ ಪದಗಳು, ಊರಿನಲ್ಲಿ, ಸಿಗ್ತಾ ಇಲ್ವಾ? ಎಷ್ಟು ಉದಾಹರಣೆ ಮಕ್ಕಳೇ? ಎಷ್ಟು ನಾಮಪದಗಳು ಯಾವ್ದು ಬರುತ್ತೆ? ಹಾಸನ, ಮತ್ತೆ ಉಪಾಧ್ಯಾಯ, ಫಸ್ಟ್ ಇವುಗಳ ಬಗ್ಗೆ ಹೇಳೋಣ, ಆಮೇಲೆ ಲೇಖನ ಚಿಹ್ನೆಗಳ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ. ಮತ್ತೆ ತತ್ಸಮ ತದ್ಭವ ವ್ಯಾಕರಣಾಂಶ ಬರುತ್ತೆ. ತತ್ಸಮ ತದ್ಭವ ಪುಸ್ತಕ, ಹೊತ್ತಿಗೆ, ಬರ್ಕೊಳ್ತಾ ಇದ್ದೀರಾ ಮಕ್ಕಳ? ಪುಸ್ತಕ, ಹೊತ್ತಿಗೆ, ಪುಸ್ತಕ, ಹೊತ್ತಿಗೆ. ಆಯ್ತಾ? ಮತ್ತೆ ಮಧ್ಯ ಕೆಲವೊಂದು ಹೇಳ್ತಾ ಹೋಗ್ತೀನಿ, ನೋಟ್ ಮಾಡ್ಕೊಳ್ರಿ. ಪ್ರಶಸ್ತಿಯನ್ನು, ಇಲ್ಲಿ ವ್ಯಾಕರಣಾಂಶ ಹೇಳ್ಬೇಕು ನೀವು. ಏನ್ ಬರುತ್ತೆ? ವಿಭಕ್ತಿ ಬರುತ್ತೋ, ಸಂಧಿ ಪದ ಆಗುತ್ತೋ ಅಂತ. ಆಸಕ್ತಿಯಿಂದ ಬಸ್ಸಿನಲ್ವಾ? ನೆಕ್ಸ್ಟ್ ನಂಬಿಕೆಗೆ, ಮಕ್ಕಳ ಬರ್ಕೋತಾ ಇದ್ದೀರಾ? ನಂಬಿಕೆಗೆ, ಕಥೆಗಳನ್ನು, ಕೃಪೆಯನ್ನು, ಕೃಪೆ ಕೊಂಡು, ಇಷ್ಟು ಪದಗಳು. ಈಗ ನಾವು ಬಿಡಿಸೋಣ. ಫಸ್ಟ್ ಕತೆ
ಅಕ್ಷರ ಇದೆ. ಇಲ್ಲಿ ನೋಡಿ ಲೋಪ ಆಗಿದೆ. ಉಕ್ಕೆ ಹೂ ಇದೆ, ಕೆ ಲ ಇದೆ, ನಕ್ಕೆ ಊರು ಪ್ಲಸ್ ಅಲ್ಲಿ ಊರಿ ನಲ್ಲಿ ಏನಾಗಿದೆ, ಅಲ್ಲಿ ಲೋಪ ಸಂಧಿ ಆಗಿದೆ. ಊರಿ ನಲ್ಲಿ ಊಕಾರ ಲೋಪವಾಗಿದೆ, ಇದು ಲೋಪ ಸಂಧಿ. ಊರು ಪ್ಲಸ್ ಅಲ್ಲಿ ಊರಿ ನಲ್ಲಿ. ನೆಕ್ಸ್ಟ್ ಇದಾಯ್ತಾ? ವಾರದಲ್ಲಿ ಇದು ಅಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ. ಎಷ್ಟು? ಆಸಕ್ತಿಯಿಂದ, ಇಂದ ತೃತೀಯ ವಿಭಕ್ತಿ ಪ್ರತ್ಯಯ, ಅನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯ. ನೋಡಿ ನಾಮ ಅಂದ್ರೇನು ಗೊತ್ತಾ? ನಾಮ ಅಂದ್ರೆ ಹೆಸರು, ವ್ಯಕ್ತಿ, ವಸ್ತು, ಸ್ಥಳಗಳ ಹೆಸರನ್ನ ಸೂಚಿಸುವಂತಹದ್ದು. ಪದಗಳಿಗೆ ನಾವು ನಾಮಪದ ಅಂತ ಹೇಳ್ತೇವೆ. ಇಲ್ಲಿ ಹಾಸನ ಅನ್ನುವಂಥದ್ದು ಯಾವ ಪದ? ಅಂಕಿತ ನಾಮ. ಉಪಾಧ್ಯಾಯ ಅನ್ವರ್ಥಕ ನಾಮ. ಇಲ್ಲಿ ರೂಢನಾಮ, ಅಂಕಿತ ನಾಮ, ಅನ್ವರ್ಥಕ ನಾಮ. ಇವಾಗ ಮಕ್ಕಳೇ, ಈ ಲೇಖನ ಚಿಹ್ನೆಗಳ ಬಗ್ಗೆ ಕೆಲವೊಂದು ಮಾಹಿತಿ ಕೊಡ್ತೇನೆ. ಲೇಖನ ಚಿಹ್ನೆಗಳು ಗೊತ್ತಾ? ಲೇಖನ ಚಿಹ್ನೆಗಳು ಎಷ್ಟಿದಾವೆ? 9 ಇದಾವೆ. ಇದಕ್ಕೆ ಏನಂತ ಹೇಳ್ತೀವಿ ನಾವು? ಪ್ರಶ್ನಾರ್ಥಕ ಚಿಹ್ನೆ, ಪ್ರಶ್ನಾರ್ಥಕ ಚಿಹ್ನೆ. ಈ ಪ್ರಶ್ನಾರ್ಥಕ ಚಿಹ್ನೆ ಅಂದೇನಪ್ಪ ಅಂದ್ರೆ, ನೋಟ್ ಮಾಡ್ಕೊಂತಂದ್ರೆ ಮಕ್ಕಳ, ಪ್ರಶ್ನೆ ರೂಪದ ಪದ ಮತ್ತು ವಾಕ್ಯಗಳ ಮುಂದೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ನಾವು ಬಳಸುತ್ತೇವೆ. ಪ್ರಶ್ನೆಯನ್ನ ಕೇಳುವಲ್ಲಿ ಅಂದ್ರೆ, ನಿಮ್ಮ ಊರು ಯಾವುದು? ಈ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ನೋಡಿಲ್ಲ, ಲಾಸ್ಟ್ 3ನೇ ಪೇಜ್ ಅಲ್ಲಿ, ಲಾಸ್ಟ್ ಪ್ಯಾರದಲ್ಲಿ ನಿಮ್ಮ ಊರು ಯಾವುದು? ಪ್ರಶ್ನೆಗಳನ್ನ ಕೇಳುವಲ್ಲಿ ನಾವು ಈ ಚಿಹ್ನೆಯನ್ನ ಬಳಸ್ತಾ ಇದ್ದೇವೆ. ನಿಮ್ಮ ಊರು ಯಾವುದು? ಇವನು ಯಾರಾದರೇನು ಅಲ್ವಾ? ಈ ತರ ಪ್ರಶ್ನೆಗಳನ್ನ ಕೇಳುವಲ್ಲಿ ಬಳಸುವಂತಹ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ. ಇದರಲ್ಲಿ ಇನ್ನೊಂದು ಬರುತ್ತೆ ಉದ್ಧರಣ ಚಿಹ್ನೆ. ಈ ತರ ಉದ್ಧರಣ ಚಿಹ್ನೆ ಈ ತರ ಇರುತ್ತೆ. ಬರ್ಕೋತಿರಲಿಲ್ಲ, ಇದಕ್ಕೆ ಏನಂತೀವಿ ನಾವು? ಉದ್ಧರಣ ಚಿಹ್ನೆ. ಉದ್ಧರಣ ಚಿಹ್ನೆ. ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಕೇಳುವುದು. ಏನು? ಒಬ್ಬರು ಬರ್ಕೋತಾ ಇದ್ದೀರಾ? ಬರ್ಕೊಂಡು ಹೇಳ್ತೀನಿ. ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಕೇಳುವುದು ಉದ್ಧರಣ ಚಿಹ್ನೆ. ನೆಕ್ಸ್ಟ್ ಭಾವಸೂಚಕ ಚಿಹ್ನೆ. ಓಕೆ, ನಾವು ಭಾವಸೂಚಕ ಚಿಹ್ನೆ ಅಂತ ಹೇಳ್ತೇವೆ. ನಾವು ಯಾವುದೇ ಒಂದು ವಸ್ತುವನ್ನು ನೋಡಿದಾಗ ಆಶ್ಚರ್ಯದಿಂದ ನಾವು ನೋಡ್ತೀವಿ. ಆಶ್ಚರ್ಯದಿಂದ ಜೋಗ ಜಲಪಾತ ಹೋಗ್ತೀವಿ, ಅಬ್ಬಾ ಎಷ್ಟು ಸುಂದರವಾಗಿದೆ ಅಂತ ಹೇಳ್ತೀವಿ. ಮತ್ತೆ ನಾವು ಇಲ್ಲಿ ಎದುರಿಗೆ ಏನಾದ್ರೂ ಹಾವು ಬಂತಂದ್ರೆ ಹಾ ಅಂತ ಆಶ್ಚರ್ಯದಿಂದ ನೋಡಿ ಹೆದ್ಕೋತೀವಿ. ಹೀಗೆ ಮನುಷ್ಯನ ಆಶ್ಚರ್ಯ, ಹರ್ಷ ಇವೆಲ್ಲವುಗಳನ್ನ ತಿಳಿಸುವಂತಹದ್ದು. ನೆಕ್ಸ್ಟ್ ಆವರಣ ಚಿಹ್ನೆ. ಇದು ಆವರಣ ಚಿಹ್ನೆ. ಆವರಣ ಚಿಹ್ನೆ. ನೆಕ್ಸ್ಟ್ ಇದು ವಾಕ್ಯವೇಷ್ಟನ ಚಿಹ್ನೆ. ಇದಕ್ಕೆ ಏನಂತೀವಿ? ವಾಕ್ಯವೇಷ್ಟನ ಚಿಹ್ನೆ. ವಾಕ್ಯವೇಷ್ಟನ ಚಿಹ್ನೆ. ನೆಕ್ಸ್ಟ್ ವಾಕ್ಯವೇಷ್ಟನ ಚಿಹ್ನೆ. ನೆಕ್ಸ್ಟ್ ಆವರಣ ಆಯ್ತು. ವಿವರಣಾತ್ಮಕ ಚಿಹ್ನೆ. ವಿವರಣಾತ್ಮಕ ಚಿಹ್ನೆ ಇದೆನಾ? ಇದನ್ನ ನೋಟ್ ಮಾಡ್ಕೋಬೇಕಲ್ಲ. ವಿವರಣಾತ್ಮಕ ಚಿಹ್ನೆ.
ಸ್ವಲ್ಪ ವಿರಾಮ. ಇಷ್ಟು ಅರ್ಧ ವಿರಾಮ. ಅರ್ಧ ವಿರಾಮ. ನೆಕ್ಸ್ಟ್ ಪೂರ್ಣ ವಿರಾಮ. ಪೂರ್ಣ ವಿರಾಮ. ಓಕೆ, ಇಷ್ಟು 9 ಲೇಖನ ಚಿಹ್ನೆಗಳ ಬಗ್ಗೆ ನಾವು ಪರಿಚಯ ಮಾಡಿಕೊಟ್ಟೆ. ವಿವರಣೆಯನ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಅಂತ. ಈಗ ಒಂದೆರಡು ಮಾತನ್ನ ನಾನು ಹೇಳ್ಕೊಟ್ಟಿದ್ದೀನಿ. ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಇದನ್ನ ವೈಟ್ ಶೀಟ್ ಅಲ್ಲಿ ಲೇಖನ ಚಿಹ್ನೆಗಳನ್ನ ನೀಟಾಗಿ ಚಿಹ್ನೆಗಳನ್ನು ಗುರುತಿಸಿ ಯಾವ ಚಿಹ್ನೆ ಅಂತ ನೀವೇನ್ ಮಾಡ್ಬೇಕು ಬರ್ಕೊಂಡು ಬರ್ಬೇಕು. ಬರ್ಕೊಂಡ್ ಬರ್ತೀರಲ್ಲ, ಇದು ಹೋಮ್ವರ್ಕ್. ನೆಕ್ಸ್ಟ್ ಇದೆಲ್ಲ ನೀಟಾಗಿ ಬರ್ಕೋಬೇಕಾ, ಒಂಚೂರು ತಪ್ಪಾಗ್ಬಾರ್ದು. ನೆಕ್ಸ್ಟ್ ಪಠ್ಯ ಪುಸ್ತಕದಲ್ಲಿ ಇರುವಂತಹ ವಿಭಕ್ತಿ ಪ್ರತ್ಯಯಗಳ 10 ಉದಾಹರಣೆ, ಸಂಧಿ ಪದಗಳ 10 ಉದಾಹರಣೆ ಅದಾದ ನಂತರ ಕೆಲವೊಂದು ಇನ್ನೊಂದೆರಡು ಹೋಮ್ವರ್ಕ್ ಅನ್ನು ಕೊಡ್ತೀನಿ. ಕ್ವಶನ್ ಅನ್ನ ಬರ್ಕೊಂಡ್ ಬನ್ನಿ. ಏನಪ್ಪಾ ಅಂದ್ರೆ, ಗೋರೂರು ಹಾಗೂ ಮೌಲ್ವಿಯ ನಡುವೆ ನಡೆದ ಸಂಭಾಷಣೆಯನ್ನು ಸಂಕ್ಷಿಪ್ತವಾಗಿ ಬರೆಯಿತು. 4 ಅಂಕದ ಪ್ರಶ್ನೆ. ನೀವೇನು ಇದೆಲ್ಲ ಈ ಚಿತ್ರವನ್ನ ಬಿಡಿಸಿ ಹೋಮ್ವರ್ಕ್ ಅಲ್ಲಿ ನೀವು ಬರ್ಕೊಂಡು ಬರ್ಬೇಕು. ಗೊತ್ತಾಯ್ತಾ? ಫಸ್ಟ್ ಏನು, ಲೇಖನ ಚಿಹ್ನೆಗಳನ್ನ ವೈಟ್ ಡ್ರಾಯಿಂಗ್ ಶೀಟ್ ಅಲ್ಲಿ ನೀಟಾಗಿ ಬರ್ಕೊಂಡು ಬರ್ಬೇಕು. ದುಂಡಾಗಿ 10 ವಿಭಕ್ತಿ ಪ್ರತ್ಯಯ, 10 ಸಂಧಿ ಪದಗಳು. ಇದಾದ ನಂತರ ಮೌಲ್ವಿ ಹಾಗೂ ಗೋರೂರ ಮಧ್ಯೆ ನಡೆದಂತಹ ಒಂದು ಸಂಭಾಷಣೆ ವಿವರಣೆ ಜೊತೆಗೆ ಇಲ್ಲಿ ಚಿತ್ರ ಇದೆಯಲ್ಲ, ಅವರು ಮಾತನಾಡುವಂತ ಚಿತ್ರವನ್ನ ಬರ್ಕೊಂಡು ಬರ್ಬೇಕು. ಜೀವನದ ಜೀವಾಂತರಂಗದಲ್ಲಿ ನಗು ನಗುತ್ತಾ ಬಾಳ್ ಮಂಕುತಿಮ್ಮ ನೆಕ್ಸ್ಟ್ ಇನ್ನೊಂದು ಪದ ತುಂಬಾ ಚೆನ್ನಾಗಿ ನೋಡ್ಕೊಂಡ್ಕೊಳ್ಳಿ. ಹುಲ್ಲಾಗು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಕ್ಕಳ ಬರ್ಕೋತಿದ್ದೀರಲ್ಲ, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುವುದೇ ಬೆಲ್ಲ ಸಕ್ಕರೆ ಹಾಗೂ ಈ ಕಾಣ್ಕೊಳ್ಳಿ. ಬೆಲ್ಲ ಇಲ್ಲಿ ಬರುತ್ತನ ಇಲ್ಲಿ ಕಂಟಿನ್ಯೂ ಆಗುತ್ತೆ. ಬೆಲ್ಲ ಸಕ್ಕರೆ ಹಾಗೂ ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಈಗ ಮಕ್ಕಳಿಗೆ ನೋಡಿ ಗೊತ್ತಾಗಿರ್ಬೋದು ನಿಮಗಲ್ವಾ. ಒಂದೆರಡಾಗಿ ನಮ್ಮ ಮನುಷ್ಯ ಅಂದ್ರೆ ಕಷ್ಟ ಸುಖ ನೋವುಗಳು ಇದ್ದೇ ಇರುತ್ತೆ. ಅಳು ನಗು ಸಹಜ. ಹೀಗೆ ಹೇಳ್ತಾರೆ, ನಗು ಮನದಿ ರೋಗರ ವಿಕಾರಗಳನ್ನು ನೋಡಿ. ನಾವೆಲ್ಲ ಮನುಷ್ಯ ಏನ್ ಮಾಡ್ಬೇಕು, ಮನಸ್ಸಲ್ಲಾಗ್ಬೇಕು. ಎಷ್ಟೇ ನೋವು ದುಃಖ ಇದ್ರು ಲೋಕದಲ್ಲಿ ನಡೀತಾರೆ ಲೋಕರ ವಿಕಾರ, ಲೋಕದಲ್ಲಿ ನಡೆಯುವಂತಹ ವಿಚಾರಗಳು. ಬಿಗಿ ತುಟಿಯ ನುಡಿಯೊಂದು ನೋವು ಪಡುವೊಂದು. ಲೋಕದಲ್ಲಿರುವಂತಹ ನಮ್ಗಿಂತ ಅನೇಕ ಜನರು ಏನ್ ಮಾಡ್ತಾರೆ, ತುಂಬಾ ನೋವನ್ನು ಅನುಭವಿಸ್ತಾ ಇದ್ದಾರೆ. ಎಷ್ಟೇ ನೋವುಗಳಿದ್ರು ನಾವೇನ್ ಮಾಡ್ಬೇಕು, ಹೊರ ಚೆಲ್ಲದೆ ನಗುತ್ತಾ ಕಷ್ಟಪಡುವಂತವ್ರು ತುಂಬಾ ಜನ ಇದ್ದಾರೆ. ಮತ್ತೆ ಕಷ್ಟಪಡುವಂತವರಲ್ಲಿ ನೀನು ನಗು ಹೋಗು. ನೀನು ನೋಡು, ನೋವು ಪಡುವೊಂದು ಬಿಗಿ ತುಟಿಯನ್ನು ಹಿಡಿದು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ಪ್ರತಿದಿನ ನೋವು ಪಡ್ತಾ ಇದ್ದಾರೆ.
ತಮ್ಮ ಸಾಹಿತ್ಯ ಕೃತಿಗಳನ್ನ ಗುರುತಿಸೋದಕ್ಕೋಸ್ಕರ ಅವರು ಬರ್ಕೊಂಡಿದ್ದಾರೆ. ಹೀಗೆ ನೆಕ್ಸ್ಟ್ ಹೇಳ್ತಾರೆ, ಈ ಮನುಷ್ಯನಾದವನು ಹೇಗಿರ್ಬೇಕು? ಬೆಟ್ಟದ ಅಡಿಯಲ್ಲಿ ಹುಲ್ಲಾಗು, ಒಂದು ಆಶ್ರಯಾಗು, ಹಾಗೆ ಮನೆಗೆ ಮಲ್ಲಿಗೆಯಾಗು. ಮನೆಯಲ್ಲಿರುವಂತಹ ಮಲ್ಲಿಗೆ ಅಂದ್ರೇನು? ಸುಗಂಧ ಭರಿತವಾಗಿರುವಂತದ್ದು. ಎಲ್ಲ ಕೆಲಸ, ಪೂಜೆ ಪುನಸ್ಕಾರಗಳೆಲ್ಲವೂ ಶ್ರೇಷ್ಠ. ಹಾಗೆ ನೀನು ಶ್ರೇಷ್ಠವಂತನಾಗು. ಕಲ್ಲಾಗು, ಕಷ್ಟಗಳಿಗೆ ನೀನೇನಾಗು? ಮನುಷ್ಯನಾದವನು ಕಲ್ಲಿನಂತೆ ಇರಬೇಕು. ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ. ದೀನ ದುರ್ಬಲರು, ಬಡವರು, ದಲಿತರು, ದೀನರು, ಕಷ್ಟದಲ್ಲಿರುವಂತಹವರು ಎಲ್ಲ ಜನರಿಗೆ ನೀನೇನಾಗು? ಬೆಲ್ಲ ಸಕ್ಕರೆಯ ಹಾಗೂ ಸಿಹಿಯನ್ನ ಕೊಡು. ಅವರ ಕಷ್ಟಗಳಿಗೆ ನೀನು ಸ್ಪಂದಿಸು. ಮಾನವನೇ, ಇಂತಹ ಎಲ್ಲರೊಳಗೊಂದಾಗು. ನೀನೆಲ್ಲರ ಜೊತೆಯಲ್ಲಿ ಬೆರೆತು ಮಾನವನು ಇರು, ಎಲ್ಲರಿಗೂ ಸಹಾಯ ಸಹಕಾರವನ್ನ ಕೊಡು ಅಂತವರು ಇದ್ರಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಇದೆಲ್ಲ ಒಂಚೂರು ನೋಟ್ ಮಾಡ್ಕೊಳ್ರಿ, ಇವೆಲ್ಲ ಬರ್ಕೊಂಡ್ರಪ್ಪ. ಸರಿ, ನೆಕ್ಸ್ಟ್ ನೋಡೋಣ. ಇಂತಹ ವಿಶೇಷ ಕೃತಿಗಳನ್ನ ಅವರು, ಕವನಗಳನ್ನ, ಸಾಹಿತ್ಯಗಳನ್ನ ಅವರು ಬರೆದಿದ್ದಾರೆ. ಅದರಲ್ಲಿ ಕೆಲವೊಂದು ಮಾತ್ರ ನಾನು ಹೇಳಿದ್ದೇನೆ. ಇದಾದ ನಂತರ ನೆಕ್ಸ್ಟ್ ಇದೆಲ್ಲ ಕೇಳಿ ತುಂಬಾ ಖುಷಿ ಆಯ್ತು ಲೇಖಕರಿಗೆ. ಸ್ವಲ್ಪ ಹೊತ್ತು ಮೌನವಾಗಿ ಕುತ್ಕೊಂಡ್ಬಿಟ್ರು. ನೆಕ್ಸ್ಟ್ ಮತ್ತೆ ಇನ್ನು ಕೇಳೋಣ ಅನ್ಸುತ್ತೆ. ನಿಮ್ಮ ಊರು ಯಾವುದು ಎಂದು ಕೇಳಿದರು. ನಾನು ಹಾಸನದ ಹತ್ತಿರ ಒಂದು ಹಳ್ಳಿ ಎಂದೆ. ಹಾಗಾದರೆ ಸಾಹೇಬರು, ನಾನು ಹಾಸನಕ್ಕೆ ಹೋಗಿದ್ದೇನೆ. ಯಾವ ಹಳ್ಳಿ ಎಂದರು. ನಾನು ಗೋರೂರು ಎಂದೆ. ನಾನು ಗೋರೂರಿಗೂ ಹೋಗಿದ್ದೇನೆ. ಆ ಗೋರೂರು ರಾಮಸ್ವಾಮಿ ಅಯ್ಯಂಗಾರರು ಇದಾರಲ್ಲ, ಬಹಳ ಚೆನ್ನಾಗಿ ಕಥೆಗಳನ್ನು ಬರೆಯುತ್ತಾರೆ ಎಂದರು. ಸಾಹೇಬ್ರಿಗೆ ಊರೇ ಗೋರೂರು ಸ್ವಾಮಿ ಅಂತ ಗೊತ್ತಿಲ್ಲ. ಈಗ ಹೇಳ್ತಾ ಇದ್ದಾರೆ, ನಿಮ್ಮ ಊರು ಯಾವುದು ಅಂತ ಪರಸ್ಪರ ಇಬ್ಬರು ಮಾತಾಡಿದಾಗ ಲೇಖಕರು ಹಾಗೂ ಸಾಹೇಬರು ಅವರು ಸಹ ಹಾಸನ ಜಿಲ್ಲೆಯಲ್ಲಿರುವಂತಹವರೇ. ಅವರು ಗೋರೂರಿನವರಾಗಿದ್ದಾರೆ. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅಂತ ಇದಾರಂತಲ್ಲ, ಅವರು ತುಂಬಾ ಚೆನ್ನಾಗಿ ಕಥೆಗಳನ್ನು ಬರಿತಾ ಇದ್ದಾರೆ. ಅವರನ್ನು ಏನಾದ್ರೂ ಗೋರೂರಿಗೆ ಹೋಗಿದ್ದಾಗ ಅವರನ್ನು ಸಂಧಿಸಿದ್ದೀರಾ ಅಂತ ಸಾಹೇಬರು ಕೇಳಿದಾಗ ಸಾಹೇಬರು, ಇಲ್ಲ, ಆ ವೇಳೆಗೆ ನಾನು ಅವರ ಪುಸ್ತಕಗಳನ್ನು ನೋಡಿರಲಿಲ್ಲ. ಈಚೆಗೆ ನಾನು ಅವರ ಪುಸ್ತಕಗಳನ್ನು ಓದಿದ್ದೇನೆ. ನೋಡಲೇಬೇಕಾದಂತಹ ಮನುಷ್ಯನು ಅವರು. ನಾನು ಅವರು ನಿಮ್ಮೆದುರಿನಲ್ಲಿ ಈಗ ಬಂದರೆ ಏನು ಮಾಡುತ್ತೀರಿ ಅಂತ ಕೇಳಿದಾಗ ಸಾಹೇಬರು ತುಂಬಾ ಸಂತೋಷದಿಂದ ಅವರನ್ನು ನಾನು ಆಲಿಂಗನ ಮಾಡಿಕೊಳ್ಳುತ್ತೇನೆ ಅಂತ ಹೇಳಿದಾಗ, ಇದುವರೆಗೂ ಇವರೇ ಸಾಹೇಬರು, ಇವರೇ ಗೋರೂರು ರಾಮಸ್ವಾಮಿ ಅಯ್ಯಂಗಾರ ಅನ್ನುವಂತಹ ವಿಚಾರ ಗೊತ್ತಿರಲಿಲ್ಲ ಸಾಹೇಬರಿಗೆ. ಆಗ ಹೇಳ್ತಾನೆ ಗೋರೂರು ರಾಮಸ್ವಾಮಿ ಅಯ್ಯಂಗಾರರು, ನಾನೇ ಆ ಪ್ರಾಣಿ ಎಂದಾಗ ಎಲ್ಲಿಲ್ಲದ ಸಂತೋಷ ಅನ್ನುವಂಥದ್ದು ಅದು ಸಾಹೇಬರಿಗೆ ಅಲ್ಲಿ ಚಿತ್ರ ನೋಡಿ ಇದೆಲ್ಲ ರೈಲಿನಲ್ಲಿ ಪ್ರಯಾಣ ಮಾಡುತ್ತಿರುವಂತ ಚಿತ್ರ. ಇವರು ಗೋರೂರು ರಾಮಸ್ವಾಮಿ ಅಯ್ಯಂಗಾರರು, ಇವರು ಸಾಹೇಬರು, ಕನ್ನಡ ಮೌಲ್ವಿ ಅಂತಿದೆಯಲ್ಲ ಊರೆಮೆ ಇರೋದು. ಈಗ ನೋಡಿ, ಇವರೇ ಕೈಯಲ್ಲಿ ಕರ್ನಾಟಕ ಭಾರತ ಕಥಾಮಂಜರಿ ಕುಮಾರವ್ಯಾಸ ಬರೆದಿರುವಂತಹ ಒಂದು ಪುಸ್ತಕ ಇಟ್ಕೊಂಡಿದ್ದಾರೆ. ಕುಮಾರವ್ಯಾಸ 10ನೇ ಶತಮಾನದಲ್ಲಿರುವಂತಹ ಒಬ್ಬ ಪ್ರಮುಖ ಕವಿ. ಇವರು ಸಹ ಪಂಪರನ್ನ, ಹರಿಹರ ಎಲ್ಲ ಬರ್ತಾರಲ್ವಾ, ಆ ಅವಧಿಯಲ್ಲಿ ಇರುವಂತಹ ಹಳೆಗನ್ನಡ ಸಾಹಿತ್ಯದ ಒಬ್ಬ ಕವಿ. ಚಿತ್ರಭಾವ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ನೋಡ್ರಪ್ಪ, ಪುಸ್ತಕದಲ್ಲಿ ಇದೆಯಲ್ಲ. ಸರಿ. ಈಗ ತುಂಬಾ ಸಂತೋಷದಿಂದ ನಿಜವಾಗಿಯೂ ಇಬ್ಬರು ಏನ್ ಮಾಡ್ತಿದ್ದಾರೆ, ಆಲಿಂಗನ ಮಾಡ್ಕೊತಾ ಇದ್ದಾರೆ. ಇವತ್ತೇ ಸುದಿನ ಅಂದ್ರೆ ಒಳ್ಳೆಯ ದಿನ. ದೇವರ ದಯೆ, ನಾವಿಬ್ಬರು ಸೇರಿದೆವು. ಪುನಃ ನಮ್ಮನ್ನು ಸೇರಿಸುವ ಕೃಪೆಯನ್ನು ಆತನು ಮತ್ತಾವ ದಿನ ಮಾಡುತ್ತಾನೆಯೋ ಎಂದು ಇಬ್ಬರು ಮಾತಾಡ್ಕೊತಾ ಇದ್ದಾರೆ. ಒಳ್ಳೆಯ ದಿನ, ದೇವರು ನಮ್ಮಿಬ್ಬರನ್ನು ಸೇರಿಸಿ ಭೇಟಿ ಮಾಡಿಸಿದ್ದಾನೆ. ಆದ್ದರಿಂದ ಆಗ ನನಗೆ ಆ ಸಾಹೇಬರು, ನಾನು ಅನೇಕ ಶತಮಾನಗಳಿಂದ ಜನ್ಮಗಳಲ್ಲಿ ನಿತ್ರರಾಗಿದ್ದವರು ಎಂಬ ಭಾವನೆ ಉಂಟಾಯಿತು. ಅನೇಕ ಶತಮಾನಗಳಿಂದ ನಾವಿಬ್ಬರು ಸ್ನೇಹಿತರಂತೆ ಇದ್ರೂ ಇರ್ಬೋದು ಅಂತ ಭಾವನೆ ಆಯಿತು. ಮುಂದಿನ ಬಸ್ ನಿಲ್ದಾಣದಲ್ಲಿ ನನಗೆ